ನಿಮಗೆಲ್ಲ ನೆನಪಿರಬಹುದು, ಚಿಕ್ಕಬಳ್ಳಾಪುರದ ನಂದಿ ಗಿರಿಧಾಮದಲ್ಲಿ ನಡೆದ ಸಚಿವ ಸಂಪುಟ ಸಭೆ. ಈ ಸಭೆಯಲ್ಲಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಾಗೇಪಲ್ಲಿಯನ್ನ ಭಾಗ್ಯನಗರ ಎಂದು ಘೋಷಣೆ ಮಾಡಿದ್ರು. ಬಾಗೇಪಲ್ಲಿಯ ಹೆಸರು ಭಾಗ್ಯನಗರವಾದ ಮಾತ್ರಕ್ಕೆ ಆ ತಾಲೂಕಿನ ನಸೀಬು ಬದಲಾಗಲಿಲ್ಲ. ಬದಲಿಗೆ ಯಾವ ಭಾಗ್ಯವೂ ಬರಲೂ ಇಲ್ಲ. ವಿಷಯ ಅದಲ್ಲ. ಈ ಭಾಗ್ಯನಗರ ಅಲಿಯಾಸ್ ಬಾಗೇಪಲ್ಲಿ 3 ತಾಲೂಕುಗಳನ್ನ ಒಳಗೊಂಡ ವಿಧಾನಸಭಾ ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ಕಳೆದ 78 ವರ್ಷಗಳಿಂದ ಒಬ್ಬರು ಸಚಿವರಾಗಿಲ್ಲ ಎಂಬುದು ವಿಶೇಷ. ಇದು ಕಾಂಗ್ರೆಸ್ ಭದ್ರ ಕೋಟೆಯಾಗಿದ್ದು, ಆಗಾಗ ಕೆಂಪು ಬಾವುಟ ಹಾರಿದ್ರೂ ಹೆಚ್ಚು ಬಾರಿ ಗೆದ್ದಿರೋದು ಕಾಂಗ್ರೆಸ್. ರಾಜ್ಯದಲ್ಲಿ ಹೆಚ್ಚು ಬಾರಿ ಆಡಳಿತ ನಡೆಸಿರೋದು ಕಾಂಗ್ರೆಸ್. ಆದರೂ ಈ ಕ್ಷೇತ್ರಕ್ಕೆ ಸಚಿವ ಸ್ಥಾನದ ಭಾಗ್ಯ ಈವರೆಗೂ ಸಿಗದಿರುವುದು ವಿಪರ್ಯಾಸವೇ ಸರಿ. ಇನ್ನು ಇಲ್ಲಿನ ಪ್ರಸ್ತುತ ಶಾಸಕರು ಎಸ್.ಎನ್. ಸುಬ್ಬಾರೆಡ್ಡಿ ಕಳೆದ 3 ಅವಧಿಯಿಂದ ಹ್ಯಾಟ್ರಿಕ್ ಗೆಲುವು ಸಾಧಿಸಿದವರು. ಇದೇ ಸುಬ್ಬಾರೆಡ್ಡಿ ಅಷ್ಟೇ ಅಲ್ಲ, ಈ ಹಿಂದೆ 2019ರಲ್ಲಿ ಬಿಜೆಪಿ ಆಪರೇಷನ್ ಕಮಲ ನಡೆಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತಲ್ಲ, ಆಗ ಇದೇ ಸುಬ್ಬಾರೆಡ್ಡಿ ಸಚಿವ ಸ್ಥಾನದ ಆಮಿಷ ಒಡ್ಡಿದ್ರು. ಪಕ್ಷ ತೊರೆಯದೆ ಪಕ್ಷ ನಿಷ್ಠೆ ವ್ಯಕ್ತಪಡಿಸಿದ ನಾಯಕರ ಸಾಲಿನಲ್ಲಿ ಸುಬ್ಬಾರೆಡ್ಡಿ ಅವರು ಸೇರಿದ್ದಾರೆ. ಈ ಹಿಂದೆ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಮೊದಲ ಬಾರಿಗೆ ಆರಿಸಿ ಬಂದ ಸುಬ್ಬಾರೆಡ್ಡಿ ನಂತರ ಕುಮಾರಸ್ವಾಮಿ, ಬಿಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆಯೂ ಇವರು ಕಾಂಗ್ರೆಸ್ ಶಾಸಕರಾಗಿದ್ರು. ಈ ಬಾರಿ 3ನೇ ಅವಧಿಗೆ ವಿಧಾನಸಭೆಗೆ ಆಯ್ಕೆಯಾಗಿದ್ದು, ಮೊದಲ ಅವಧಿಯಲ್ಲೇ ಸಚಿವ ಸ್ಥಾನ ದೊರೆಯಲಿದೆ ಎಂಬ ನಿರೀಕ್ಷೆ ಸುಬ್ಬಾರೆಡ್ಡಿ ಬೆಂಬಲಿಗರಿಗೆ ಮಾತ್ರವಲ್ಲದೆ ಬಾಗೇಪಲ್ಲಿ ಕ್ಷೇತ್ರದ ಜನರಿಗೂ ಇತ್ತು. ಆದರೆ ಚಿಂತಾಮಣಿಯಿಂದ ಆರಿಸಿ ಬಂದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರಿಗೆ ಸಚಿವ ಸ್ಥಾನ ಒಲಿದ ಪರಿಣಾಮ ಸುಬ್ಬಾರೆಡ್ಡಿ ಅವರಿಗೆ ಮತ್ತೆ ನಿರಾಸೆ ಎದುರಾಗಿತ್ತು. ಆದರೆ ಇದೀಗ ಸಿದ್ದರಾಮಯ್ಯ ಅವರ ರಾಜೀನಾಮೆಯಿಂದ ಸಚಿವ ಸಂಪುಟ ಪುನರ್ರಚನೆಯಾಗಲಿದ್ದು, ಈ ಬಾರಿಯ ಸಂಪುಟದಲ್ಲಾದರೂ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನದ ಭಾಗ್ಯ ಸಿಗಲಿದೆಯಾ ಎಂಬ ಆಸೆ ಬಾಗೇಪಲ್ಲಿ ಕ್ಷೇತ್ರದ ಜನರಲ್ಲಿ ಮನೆ ಮಾಡಿದೆ. ಈಗಾಗಲೇ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು 3 ವರ್ಷಗಳ ಕಾಲ ಸಚಿವರಾಗಿ ನಿಭಾಯಿಸಿರುವ ಕಾರಣ ಪುನಃ ಅವರಿಗೆ ಸಿಗುವ ಅವಕಾಶ ಕಡಿಮೆ. ಹಾಗಾಗಿ ಅವರು ಸಚಿವ ಆಕಾಂಕ್ಷಿಗಳ ಪಟ್ಟಿಯಿಂದ ದೂರವಿದ್ರೂ ಇದೀಗ ಪ್ರಬಲವಾಗಿ ಸುಬ್ಬಾರೆಡ್ಡಿಗೆ ಸೆಡ್ಡು ಹೊಡೆಯುತ್ತಿರುವುದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್. ಇದೇ ಮೊದಲ ಬಾರಿಗೆ ಶಾಸಕರಾಗಿರುವ ಪ್ರದೀಪ್ ಈಶ್ವರ್ ಅಭಿವೃದ್ಧಿಗಿಂತ ವಿವಾದಗಳ ಮೂಲಕವೇ ಪ್ರಖ್ಯಾತಿಗಿಂತ ಕುಖ್ಯಾತಿಗೆ ಪಾತ್ರರಾಗಿದ್ದು, ಹೈಕಮಾಂಡ್ ಮನವೊಲಿಸಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ತೀವ್ರ ಪ್ರಯತ್ನ ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಸಚಿವನಾಗಿಯೇ ಚಿಕ್ಕಬಳ್ಳಾಪುರದಲ್ಲಿ ಹೆಜ್ಜೆಯೂರುವುದಾಗಿ ಶಪಥ ಮಾಡಿರುವುದಾಗಿಯೂ ಅವರ ಬೆಂಬಲಿಗರು ಹೇಳುತ್ತಿದ್ದಾರೆ. ಪ್ರದೀಪ್ ಈಶ್ವರ್ ಈ ಶಪಥದ ಪರಿಣಾಮವೇ ಕಳೆದ 2 ತಿಂಗಳಿಂದ ಚಿಕ್ಕಬಳ್ಳಾಪುರದತ್ತ ಮುಖ ಮಾಡಿಲ್ಲ ಎಂಬ ಆರೋಪಗಳು ಇದ್ದು, ಇದೀಗ ಸುಲಭವಾಗಿ ಸಚಿವರಾಗಬಹುದಾಗಿದ್ದ ಸುಬ್ಬಾರೆಡ್ಡಿ ಅವರಿಗೆ ಪ್ರದೀಪ್ ಈಶ್ವರ್ ಅಡ್ಡಿಯಾಗಿದ್ದಾರೆ. ಆದರೆ ಕಳೆದ 3 ಅವಧಿಯಿಂದ ಪಕ್ಷ ನಿಷ್ಠೆ ಮೆರೆದು ಯಾವುದೇ ವಿವಾದಗಳಿಲ್ಲದೆ ರಾಜಕೀಯ ಮಾಡುತ್ತಿರುವ ಸುಬ್ಬಾರೆಡ್ಡಿ ಅವರಿಗೆ ಇರುವ ಒಂದೇ ಒಂದು ಅಡ್ಡಿ ಅವರ ಶಾಸಕ ಸ್ಥಾನದ ವಿವಾದ. ಚುನಾವಣಾ ಪ್ರಮಾಣ ಪತ್ರದಲ್ಲಿ ಆಸ್ತಿ ವಿಚಾರ ಸುಳ್ಳು ಹೇಳಿದ್ದಾರೆಂದು ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಸುಬ್ಬಾರೆಡ್ಡಿ ವಿರುದ್ಧ ಪ್ರಕರಣ ದಾಖಲಿಸಿದ್ದು, ರಾಜ್ಯ ಹೈಕೋರ್ಟ್ ಅವರ ಸದಸ್ಯತ್ವವನ್ನ ರದ್ದು ಮಾಡಿತ್ತು. ಆದರೆ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಸುಬ್ಬಾರೆಡ್ಡಿ ತಡೆಯಾಜ್ಞೆ ತಂದಿದ್ದು ಮತ್ತೆ ಶಾಸಕರಾಗಿ ಮುಂದುವರೆದಿದ್ದಾರೆ. ಆದರೆ ಸುಪ್ರೀಂನಲ್ಲಿ ಪ್ರಕರಣ ಇನ್ನೂ ವಿಚಾರಣೆ ಹಂತದಲ್ಲಿರುವ ನೆಪದಿಂದ ಅವರು ಸಚಿವ ಸ್ಥಾನದಿಂದ ವಂಚಿತರಾಗಲಿದ್ದಾರೆಯೇ ಎಂಬ ಆತಂಕ ಸುಬ್ಬಾರೆಡ್ಡಿ ಬೆಂಬಲಿಗರದ್ದು.
ಸುಪ್ರೀಂ ಆದೇಶದವರೆಗೂ ಅವರು ಸಚಿವರಾಗಿ ಮುಂದುವರಿಯಲು ಯಾವುದೇ ಅಡ್ಡಿ ಇಲ್ಲದ ಕಾರಣ ಶತಾಯಗತಾಯ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬುದು ಅವರ ಬೆಂಬಲಿಗರ ಒತ್ತಾಯವಾಗಿದೆ. ಒಟ್ಟಿನಲ್ಲಿ ಸುಬ್ಬಾರೆಡ್ಡಿಯವರ ಸಚಿವ ಆಸೆಗೆ ಒಂದು ಕಡೆ ಕೋರ್ಟ್, ಮತ್ತೊಂದು ಕಡೆ ಪ್ರದೀಪ್ ಈಶ್ವರ್ ಅಡ್ಡಿಯಾಗಿದ್ದು, ಇವೆರಡೂ ಸವಾಲುಗಳನ್ನ ಮೆಟ್ಟಿ ನಿಂತು ಸುಬ್ಬಾರೆಡ್ಡಿ ಸಚಿವರಾಗಲಿದ್ದಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.